ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವಾಗ ನೆಕ್ಸ್ಟ್ ಡೇ ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಹೀಗೆ ಎದ್ಬಿಟ್ಟು ಬಂದೆ. ಸೊ ನಾನು ಎದ್ಬಿಟ್ಟು ಬರೋದ್ರಲ್ಲಿ ಆಲ್ರೆಡಿ ಅವ್ರು ಎದ್ಬಿಟ್ಟು ಒಂದು ವಾಕಿಂಗ್ ಅಂತ ಬಂದಿದ್ದಾರೆ. ಸೊ ಅವ್ರು ಇರೋದು ಆ ವಿಲಾದಲ್ಲಿ, ನಾವಿರೋದು ಈ ವಿಲಾದಲ್ಲಿ. ನಾನು ಶ್ರೀ ಮತ್ತು ಪಾಪು. ಆ್ಯಂಡ್ ಅದು ಲೈಕ್ ರೂಮ್ಸ್ ಆಲ್ರೆಡಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ ನಾನು ಪ್ರೀವಿಯಸ್ ಬ್ಲಾಗಲ್ಲಿ. ಸೊ ಅದಕ್ಕೆ ಅವರು ಅಲ್ಲಿ ಸ್ಟೇ ಮಾಡ್ತಿದ್ರು, ನಾವು ಇಲ್ಲಿ ಸ್ಟೇ ಮಾಡ್ತಾಯಿದ್ವಿ. ಸೊ ಇನ್ನೂ ಖುಷಿ ಆ್ಯಂಡ್ ಶ್ರೀ ಮಲಗಿದ್ದಾರೆ. ನಾನು ಒಂದು ವ್ಯೂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ನಾನು ಎದ್ಬಿಟ್ಟು ಬರೋದ್ರಲ್ಲಿ ಇವರು ಆಲ್ರೆಡಿ ವಾಕಿಂಗ್ ಮಾಡ್ತಾಯಿದ್ರು. ಸೊ ಓಕೆ, ಇವಾಗಿಂದ ರೆಡಿ ಆಗಬೇಕು. ಸೊ ಟ್ರೆಡಿಷ್ನಲಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡು ಪ್ರಿಪೇರಾಗಿ ಬಂದಿದ್ದೀವಿ. ಅದಕ್ಕೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿರೋ ಎನ್ವೈರನ್ಮೆಂಟ್ ಆ್ಯಂಡ್ ಇಲ್ಲಿರೋ ಟೆಂಪಲ್ಸ್, ನಾವು ಟೆಂಪಲ್ಸ್ ಅಂತ ಕರಿತೀವಿ, ಬಟ್ ಇಲ್ಲಿರೋರು ಮಾನೆಸ್ಟ್ರಿ ಅಂತ ಕರೀತಾರೆ. ಸೊ ಅದಕ್ಕೆ ಟ್ರೆಡಿಷ್ನಲ್ ಲುಕ್ ಇದ್ರೆ ಫೋಟೋಶೂಟ್ಗೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೊ ಅದನ್ನು ನಾನು ಪ್ಲ್ಯಾನ್ ಮಾಡಿದ್ದೆ. ಇವಾಗ ರೆಡಿ ಆಗೋಣ, ಬೇಗ ರೆಡಿ ಆದರೆ ಬೇಗ ಮುಗಿಸ್ಕೊಂಡು ಬಿಡ್ಬೋದು. ಆ್ಯಂಡ್ ಮಳೆಗಾಲ ಬೇರೆ, ಮಳೆ ಯಾವಾಗಂದರೆ ಆವಾಗ ಹೆವಿಯಾಗಿ ಬಂದುಬಿಡುತ್ತೆ. ಆ್ಯಂಡ್ ನಮ್ಮದು ತುಂಬ ಲಾಂಗ್ ಟ್ರಾವೆಲ್ ಬೇರೆ ಇದೆ. ಸೊ ಇದಿಷ್ಟು ಪ್ಲ್ಯಾನು. ಆ್ಯಂಡ್ ಅಡುಗೆ ಬಗ್ಗೆ ಬರೋದಾದರೆ ಇಲ್ಲಿ ಒಂದೇ ಒಂದು ರೆಸ್ಟೋರೆಂಟ್ ಅಂತ ಇರೋದು, ಬಟ್ ಆದರೆ ಅವ್ರದ್ದು ಟೈಪ್ಸ್ ಆಫ್ ಫುಡ್ ಇರುತ್ತೆ. ಇಲ್ಲಿ ಮೋಮೋಸ್ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು. ಆ್ಯಂಡ್ ಮೇ ಬಿ ನಮಗೆ ಸೆಟ್ ಆಗಲ್ಲ ಅಂತ ಅನಿಸುತ್ತೆ. ಸೊ ನಾನು ಮೊದಲೇ ಇದನ್ನೆಲ್ಲ ರಿಸರ್ಚ್ ಮಾಡಿದ್ದೆ, ಅದಕ್ಕೆ ನಾವು ಪ್ರಿಪೇರಾಗಿ ಬಂದಿದ್ದೀವಿ. ಸೊ ಇಲ್ಲೇ ಕುಕ್ ಮಾಡ್ಕೊಳ್ಳೋಣ, ಬ್ರೇಕ್ಫಾಸ್ಟು ಸಹ. ಆ್ಯಂಡ್ ಮಧ್ಯಾಹ್ನಷ್ಟೊಂದು ಹೆಂಗಿದ್ರು ಇಲ್ಲಿ ಚೆಕ್ಔಟ್ ಮಾಡ್ತೀವಿ. ಸೊ ಹೋಗ್ಬೇಕಾದ್ರೆ ಮಧ್ಯಾಹ್ನದ ಊಟ ಹೊರಗಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಬಂದಿರೋದು. ಇವಾಗ ಬ್ರೇಕ್ಫಾಸ್ಟ್ಗೆ ಜಸ್ಟ್ ಒಂದು ರೈಸ್ ಮಾಡಿಕೊಂಡ್ರೆ ಮುಗ್ದೋಗ್ಬಿಡತ್ತೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ಹೋಗಿ ರೆಡಿ ಆಗಿಬಿಡ್ತೀವಿ ಬೇಗನೆ. ಅಷ್ಟೇ, ಎನ್ವೈರ್ನ್ಮೆಂಟ್ ತೋರಿಸ್ತೀನಿ. ಲೈಕ್ ಮಾರ್ನಿಂಗ್ ಈಗ ಆಲ್ಮೋಸ್ಟ್ 7:30 ಆಗಿದೆ. ಸೊ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಇಲ್ಲಿ ಸರೌಂಡಿಂಗ್ಸ್ ಆ್ಯಂಡ್ ಎನ್ವೈರ್ನ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಫೈನಲಿ ನಾನು ರೆಡಿ ಆಗಿದ್ದಾಯಿತು ಟ್ರೆಡಿಷ್ನಲ್ ವೇರಲ್ಲಿ. ಸೊ ನಾನು ಸೆಲೆಕ್ಟ್ ಮಾಡಿದ್ದಂಥ ಸ್ಯಾರಿ ಇದು. ಸೊ ಟ್ರೆಡಿಷ್ನಲಾಗೂ ಅಂತಿಸ್ಬೇಕು, ಆಮೇಲೆ ನಂಗೆ ಏನು ಹೇಳೋದು, ವೆಯ್ಟಾಗಿರಬಾರ್ದು, ಲೈಟ್ ವೆಯ್ಟಾಗಿರಬೇಕು ಸ್ಯಾರಿ ಅಂತ ಹೇಳ್ಬಿಟ್ಟು ನಾನು ಈ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಶ್ರೀದೊಂಥರ ಕಾಪರ್ ಸ್ಯಾಟಿನ್ ಶರ್ಟು. ಸೊ ಓಕೆ ಫೈನ್, ಜಾಸ್ತಿ ಮ್ಯಾಚ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಈ ಸರಿ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಶ್ರೀ ರೆಡಿ ಆಗ್ತಿದ್ದಾನೆ. ಆ್ಯಂಡ್ ನನ್ನ ಬೇಬಿ ನೋಡಿ ಪಚ್ಕೊಂಡಿದ್ದಾಳೆ, ಇನ್ನು ಮಲ್ಕೊಂಡಿದ್ದಾಳೆ. ಅವಳು ನೆಮ್ಮದಿಯಿಂದ ನಗ್ನಗ್ತಾ ಇದ್ರೇ ಲೈಕ್ ಡೇ ಪೂರ್ತಿ ಆಟ ಆಡ್ಕೊಂಡಿರ್ತಾಳೆ. ಸೊ ಅದಕ್ಕೆ ನಾವು ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಅವಳು ಆರಾಮಾಗಿ ಎದ್ದೊಳ್ಳಿ ಆಮೇಲೆ ರೆಡಿ ಮಾಡಿಸೋಣ ಅವಳನ್ನ ಅಂತೇಳ್ಬಿಟ್ಟು. ಸೊ ನಾನಂತೂ ರೆಡಿ ಆಗಿದ್ದಾಯಿತು, ಇನ್ನೂ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ ಅಲ್ಲೋಗಿ ನೋಡೋಣ ಬನ್ನಿ. ಸೊ ಶ್ರೀನೂ ಸಹ ರೆಡಿಯಾಗಿ ಬರ್ತಿದ್ದಾನೆ. ಸೊ ಟ್ರೆಡಿಷ್ನಲ್ ವೇರ್ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಪಂಚೆ ಮತ್ತು ಶರ್ಟ್ ತೊಗೊಂಬಂದಿದ್ದೆ. ಸೊ ನಾವು ಆಲ್ರೆಡಿ ರೂಮಿಗೆ ಬರೋಷ್ಟರಲ್ಲಿ ಫ್ರೆಂಡ್ ಆಲ್ರೆಡಿ ಟಿಫಿನ್ ಮಾಡಿ ಅವ್ರು ತಿಂದಿದ್ದು ಸಹ ಆಗೋಗಿತ್ತು. ಸೊ ಮಾವಿನಕಾಯಿ ಚಿತ್ರಾನ್ನ ಮನೆಯಿಂದನೇ ಮಾಡಿಸ್ಕೊಂಬಂದಿದ್ದೆ, ಬರೀ ರೈಸ್ ಮಾಡ್ಕೊಂಡ್ವಿ ಬೆಳಗ್ಗೆ ಅಷ್ಟೇ. ಮತ್ತು ಎಗ್ ನಾವು ನೈಟ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ತೊಗೊಂಬಂದಿದ್ವಿ, ಬಟ್ ಹೆವಿ ಆಗಿಬಿಡತ್ತೆ ಅಂತ ಮಾರ್ನಿಂಗ್ ಬೇಯಿಸ್ಕೊತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ಗೆ ಬಾಯ್ಲ್ಡ್ ಎಗ್ ಮತ್ತು ಮಾವಿನಕಾಯಿ ಚಿತ್ರಾನ್ನ. ಸೊ ಓವರ್ ಆಲ್ ನಾನು ಶ್ರೀ ಪಾಪು ಈ ಥರ ರೆಡಿ ಆಗಿದ್ದೀವಿ. ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಈ ಒಂದು ನೇಚರಲ್ಲಿ ಮತ್ತು ಮಾನೆಸ್ಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ನಾನು ಪ್ಲ್ಯಾನ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಮ್ಯಾಚ್ ಆಗಲ್ಲ ಅಂತ ಅನ್ಕೊತಾ ಇದ್ದೆ ಸ್ಯಾರಿ, ಬಟ್ ಶ್ರೀ ಡ್ರೆಸ್ಗೆ, ನನಗೆ ಆ್ಯಂಡ್ ಪಾಪುಗೆ 3 ಜನನೂ ಪ್ಲ್ಯಾನೇ ಇಲ್ದಿರ ಮ್ಯಾಚ್ ಆಗ್ತಾಯಿದ್ದೀವಿ. ಸೊ ನಾವು ಮಾನೆಸ್ಟ್ರಿಗೆ ಬಿಡೋದಕ್ಕಿಂತ ಮುಂಚೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ರೆಸಾರ್ಟ್ ವಿಲ್ಲಾ ಹತ್ರ ಆಮೇಲೆ ನಾವು ಬಿಟ್ವಿ. ಸೊ ಇದಿಷ್ಟು ಸ್ವಲ್ಪ ಮಾರ್ನಿಂಗ್ ಯಾವ ಥರ ಇತ್ತು ಅನ್ನೋದಾಗಿತ್ತು. ಸೊ ಮುಂದಿನ ವ್ಲಾಗಲ್ಲಿ ಇನ್ನೊಂದು ಮಾನೆಸ್ಟ್ರಿನ ತೋರಿಸ್ತೀನಿ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.